ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಹರಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಫ್ರೆಂಡ್ಸ್, ಇನ್ನು ಯಾರೆಲ್ಲ ಈ ಸ್ವತ್ತನ್ನ ಮಾಡಿಸ್ಕೊಂಡಿಲ್ಲ, ಈ ಸ್ವತ್ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ, ಅವರೆಲ್ಲರೂ ಕೂಡ ಈ ಸ್ವತ್ ಅಪ್ಲಿಕೇಶನ್ ಅನ್ನ ಹಾಕ್ಸ್ಕೊಳ್ಳಿ. ಯಾಕಂತ ಅಂದ್ರೆ ಸೋಮವಾರ ನೆಕ್ಸ್ಟ್ ವೀಕ್ ಇಂದ ಮ್ಯಾಕ್ಸಿಮಮ್ ಎಲ್ಲ ಕಡೆಗೂ ವೆರಿಫಿಕೇಶನ್ ಅನ್ನೋದೊಂದು ಸ್ಟಾರ್ಟ್ ಆಗ್ತಾ ಇದೆ. ಯಾಕಂತಂದ್ರೆ ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಏನು 6200 ಪಂಚಾಯತ್ ಇದೆ. ಎಲ್ಲ ಪಂಚಾಯತಿಗಳಲ್ಲೂ ಕೂಡ ವೆರಿಫಿಕೇಶನ್ ಅನ್ನ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವೆರಿಫಿಕೇಶನ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ನಿಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಖಾತಾ ಕೊಡ್ಲಿಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇನ್ನು ಯಾರೆಲ್ಲ ಖಾತಾ ಅಪ್ಲಿಕೇಶನ್ ಹಾಕಿಲ್ಲ ಅವರೆಲ್ಲರೂ ಕೂಡ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಸ್ಕೊಂಡು ಅಕ್ನಾಲೇಜ್ಮೆಂಟ್ ಅನ್ನೋದೊಂದು ಇಟ್ಕೊಳ್ಳಿ. ಯಾಕಂತಂದ್ರೆ ಅವರು ಸೀನಿಯರಿಟಿ ಮೇಲೆ ಇಶ್ಯೂ ಮಾಡಿದ್ರು ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ಯಾರಾದ್ರೂ ಅಪ್ಲಿಕೇಶನ್ ಹಾಕಿಸ್ಬೇಕು ಅಂದ್ರೆ ನಮ್ಮ ಆಫೀಸ್ ಕಡೆಯಿಂದನೂ ನಾವು ಅಪ್ಲಿಕೇಶನ್ ಅನ್ನ ಹಾಕೊಡ್ತಾ ಇದೀವಿ. ಅದು ಬಂದ್ಬಿಟ್ಟು ಒಂದು ನಾಮಿನಲ್ ಚಾರ್ಜಸ್ ಅಂತ ಇರುತ್ತೆ. ಯಾರಿಗೆಲ್ಲಾನು ಅವಶ್ಯಕತೆ ಇದೆ ಡೈರೆಕ್ಟ್ ನಮ್ಮ ಆಫೀಸ್ಗಾದ್ರೂ ವಿಸಿಟ್ ಮಾಡ್ಬೋದು. ಮಲ್ಲೇಶ್ವರಂ ಏನು ಶೇಷಾದ್ರಿಪುರಂ ನಟರಾಜ ಟ್ಯಾಕೀಸ್ ಇತ್ತು ಹಿಂದೆ ರೋಡ್ ಅಲ್ಲೇನೆ ನಮ್ಮ ಆಫೀಸ್ ಇರೋದು. ಆಫೀಸ್ಗಾದ್ರೂ ವಿಸಿಟ್ ಮಾಡಿ, ಅಥವಾ ದೂರ ಇರುವಂತವ್ರು PDF ಮಾಡ್ಬಿಟ್ಟು ವಾಟ್ಸಪ್ಗೆ ಸ್ಕ್ಯಾನ್ ಕಾಪಿ ಆದ್ರೂ ಕಳಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದ್ರೆ, ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ತುಂಬಾ ಜನ ಕಾಲನ್ನ ಮಾಡ್ತಾ ಇದ್ರಿ, ಸರ್ ಗುಂಟ ಲೆಕ್ಕ ಆಗ್ತಾ ಇಲ್ವಾ, ಗುಂಟ ಲೆಕ್ಕ ಲ್ಯಾಂಡಿಗೆ ಆಗ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇವಾಗ ಟೋಟಲಿ ಸ್ಕ್ವೇರ್ ಫೀಟ್, ಸ್ಕ್ವೇರ್ ಮೀಟರ್, ಗುಂಟ ಮತ್ತೆ ಸೆಂಟ್ ಇಷ್ಟಕ್ಕೂ ಕೂಡ ಈ ಸ್ವತ್ತು 2.0 ವೆಬ್ಸೈಟ್ ಅಲ್ಲಿ ಆಪ್ಷನ್ ಅನ್ನ ಕರ್ನಾಟಕ ಸರ್ಕಾರ ಬಿಟ್ಟಿದೆ. ಅದರಿಂದ ಯಾರೆಲ್ಲ ಗುಂಟ ಲೆಕ್ಕದಲ್ಲಿ ಸೈಟ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಈ ಖಾತಾಗೆ ಅಪ್ಲೈ ಮಾಡಬಹುದು. ಮತ್ತೆ 10 ಗುಂಟ 5 ಗುಂಟ ಆ ತರ ಎಲ್ಲಾನು ಯಾರು ತಗೊಂಡಿದ್ರಿ ಅವರು ಕೂಡ ನೀವು ಈ ಖಾತಾವನ್ನ ಮಾಡಿಸ್ಕೊಳ್ಬಹುದು. ಯಾಕಂತಂದ್ರೆ ಈ ಕರ್ನಾಟಕ ಸರ್ಕಾರ, ಇವಾಗ ಕಾಂಗ್ರೆಸ್ ಸರ್ಕಾರ ಏನಿದೆ ಇವಾಗ ಆಪ್ಷನ್ ಅನ್ನ ಕೊಟ್ಟಿದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೆ, ಯಾರಿರ್ತಾರೆ, ನೆಕ್ಸ್ಟ್ ಏನ್ ರೂಲ್ಸ್ ಇರುತ್ತೆ ಯಾರು ಕೂಡ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಒಬ್ರಿಂದ ಒಬ್ರು ಇದಾದಾಗ ಅವು ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಈ ಖಾತಾ ಅನ್ನೋದು ಅದು ಮ್ಯಾಂಡೇಟರಿ, ಯಾವಾಗಿದ್ರು ಕೂಡ ನೀವು ಮಾಡಿಸ್ಕೊಳ್ಳೇಬೇಕು. ಅದರಿಂದ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಾಗಿರ್ಬೋದು, ಸ್ಕ್ವೇರ್ ಮೀಟರ್ ಲೆಕ್ಕದಲ್ಲಾಗಿರ್ಬೋದು, ಗುಂಟ ಲೆಕ್ಕದಲ್ಲಾಗಿರ್ಬೋದು, ನಿಮ್ಮ ಹೆಸರಿಗೆ ಯಾವ ತರ ರಿಜಿಸ್ಟ್ರೇಷನ್ ಆಗಿದೆ, ಯಾವ ತರ ಬಂದಿದೆ, ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಆಗ್ಬೋದು, ಪಿತ್ರಾರ್ಜಿತ ಆಸ್ತಿ ಇದ್ರು ಕೂಡ ಓಕೆ. ಮತ್ತೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಗಿಫ್ಟ್ ಡೀಡ್ ಆಗಿದ್ರು ಆಗುತ್ತೆ, ವಿಲ್ ಆಗಿದ್ರು ಆಗುತ್ತೆ, ಮತ್ತೆ ನಿಮ್ಗೆ ಸೇಲ್ ಡೀಡ್ ಆಗಿದ್ರು ಆಗುತ್ತೆ, ಪಾರ್ಟ್ನರ್ಶಿಪ್ ಡೀಡ್ ಆಗಿದ್ರು ಆಗುತ್ತೆ. ಇದು ಯಾವುದೇ ಡಾಕ್ಯುಮೆಂಟ್ ಇದ್ರು ಕೂಡ ನಾವು ಅಪ್ಲಿಕೇಶನ್ ಅನ್ನ ಹಾಕೊಡ್ತೀವಿ. ಬೇಕಂತ ಅಂದ್ರೆ ನಿಮ್ಗೆ ಖಾತೆ ಕೂಡ ನಾವೇನೇನೆ ಮಾಡಿಸಿ ಕೊಡ್ತೀವಿ. ಇನ್ನ ಒಂದು ಏನಂತ ಅಂದ್ರೆ, ಜನ ತುಂಬಾ ಗೊಂದಲದಲ್ಲಿದ್ದೀರಾ. ಪಾಣಿ RTC ಏನ್ ಬರುತ್ತೆ, RTC ಬಂದ್ಬಿಟ್ಟು ನಿಮ್ಮ ಹೆಸರಿಗೆ ಬರಲ್ಲ, ನಿಮ್ಮ ಹೆಸರಲ್ಲಿ ಇರಲ್ಲ. ಯಾಕಂದ್ರೆ ನಿಮ್ಮ ಲೇಔಟ್ ಯಾರು ಮಾಡಿದ್ದಾರೆ ಅವರು ಲ್ಯಾಂಡ್ ಲಾರ್ಡ್ ಹೆಸರಲ್ಲಿ ಇರುತ್ತೆ ಅಥವಾ ಬಿಲ್ಡರ್ ಹೆಸರಲ್ಲಿ ಇರುತ್ತೆ. RTC ಬಂದ್ಬಿಟ್ಟು ಲೇಟೆಸ್ಟ್ ಇಯರ್ 2025 ಮತ್ತೆ 26 ಏನ್ ಬರುತ್ತೆ ಈ ವರ್ಷದ್ದು ನೀವು RTC ಯನ್ನ ತಗೊಳ್ಬೇಕು. ಮತ್ತೆ EC ತುಂಬಾ ಜನ ಬಂದ್ಬಿಟ್ಟು 2004ರಿಂದ ತಗೊಳ್ತಾ ಇದ್ದೀರಾ. 2004ರಿಂದ ಯಾರು ಕೂಡ ತಗೊಳ್ಳಿಕ್ ಹೋಗ್ಬಿಡಿ. ಯಾಕಂತ ಅಂದ್ರೆ 2004ರಿಂದ ತಗೊಂಡಾಗ ಎಷ್ಟು ಟ್ರಾನ್ಸಾಕ್ಷನ್ಸ್ ಇದೆ ಅಷ್ಟು ಟ್ರಾನ್ಸಾಕ್ಷನ್ ಕೂಡ ತೋರಿಸುತ್ತೆ. ನಮಗ್ ಬೇಕಿರೋದು ನಿಮ್ಮದು ಸಿಂಗಲ್ ಟ್ರಾನ್ಸಾಕ್ಷನ್ ಮಾತ್ರನೇನೆ ನಮ್ಗೆ ಅವಶ್ಯಕತೆ ಇರೋದು. ಯಾಕಂತ ಅಂದ್ರೆ ಸಿಂಗಲ್ ಟ್ರಾನ್ಸಾಕ್ಷನ್ ಇದ್ರೆ ಮಾತ್ರನೇನೆ ಅಲ್ಲಿ ಖಾತಾಗೆ ತಗೊಳ್ಳೋದು. ಅದ್ರಿಂದ ಯಾರೇ EC ತಗೊಳ್ಬೇಕಂದ್ರೂ ಕೂಡ ನಿಮ್ಮ ಸೈಟು ಅಥವಾ ನಿಮ್ಮ ಮನೆ ಅಥವಾ ನಿಮ್ಮ ಜಾಗ ಯಾವತ್ತು ರಿಜಿಸ್ಟ್ರೇಷನ್ ಆಗಿದೆ ಒಂದು ದಿನ ಹಿಂದೆಯಿಂದ ಟಿಲ್ ಡೇಟ್ ವರೆಗೂ EC ತಗೊಳ್ಳಿ. RTC ಬಂದ್ಬಿಟ್ಟು 2025 and 26 ಒಂದು ವರ್ಷದ RTC ತಗೊಳ್ಳಿ. ಮತ್ತೆ GPRS ಕ್ಯಾಮ್ರಾ ಲೇಟೆಸ್ಟ್ ನಿಮ್ಗೆ
ಪ್ಲೇ ಸ್ಟೋರಿಗೆ ಹೋಗಿ, ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ, ಪ್ಲೇ ಸ್ಟೋರಿಗೆ ಹೋಗಿ, ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು, ಯಾಕಂದ್ರೆ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ. ಪಾಪ ಎಷ್ಟೋ ಜನ ಸ್ಟುಡಿಯೋದವ್ರನ್ನ ಕರ್ಕೊಂಡೋಗಿ ಪ್ರಿಂಟ್ ತಗೊಂಡ್ ಬಂದಿದ್ದೀರಾ, ಅಷ್ಟೆಲ್ಲ ರಿಸ್ಕ್ ಅನ್ನ ತಗೊಳಕ್ ಹೋಗ್ಬಿಡಿ. ಯಾವುದೇ ಮೊಬೈಲ್ ಇದ್ರು ಕೂಡ ಪ್ಲೇ ಸ್ಟೋರ್ ಅನ್ನ ಆನ್ ಮಾಡಿ, ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು GPS ಕ್ಯಾಮ್ರಾ ಅಂಡ್ ಲೊಕೇಶನ್ ಅನ್ನೋ ಒಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕ್ಯಾಮ್ರಾ ಆನ್ ಮಾಡಿ, ಕ್ಯಾಮ್ರಾದಿಂದ ನೀವು ಫೋಟೋ ತೆಗೆದು ಸಾಫ್ಟ್ ಕಾಪಿ ಇದ್ರು ಕೂಡ ತಗೊಂಡ್ ಬನ್ನಿ. ಮತ್ತೆ ನಿಮ್ದು ಆಧಾರ್ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ರೆಡಿ ಇಟ್ಕೊಳ್ಳಿ. ಯಾಕಂತಂದ್ರೆ KYC ಮಾಡ್ಬೇಕು ಅಂದ್ರೆ ನಿಮ್ಗೆ OTP ಬರುತ್ತೆ. OTP ಬರಬೇಕು ಅಂತಂದ್ರೆ ನೀವು ಆಧಾರ್ಗೆ ಯಾವ ನಂಬರ್ ಕೊಟ್ಟಿರ್ತೀರಾ ಆ ನಂಬರ್ ಆಕ್ಟಿವೇಶನ್ ನಲ್ಲಿ ಇರಬೇಕು. ಅವಾಗ ಮಾತ್ರನೇನೆ ನಿಮ್ಗೆ OTP ಬರೋದು. ಆ OTP ಹಾಕಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ KYC ಅನ್ನೋದು ಬೇಸ್ಮೆಂಟ್. ಆ ಬೇಸ್ಮೆಂಟ್ ಆದ್ರೆ ನಾವು ನೆಕ್ಸ್ಟ್ ಸ್ಟ್ರಕ್ಚರ್ ಏನ್ ತಗೊಳ್ತೀವಿ ಆ ತರ ಹೋಗ್ಲಿಕ್ಕೆ ಆಗೋದು. ಅದ್ರಿಂದ ಎಲ್ಲರೂ ಕೂಡ ಸೇಲ್ ಡೀಡ್, EC, RTC, GPS ಕ್ಯಾಮ್ರಾದಲ್ಲಿ ಫೋಟೋ, ಆಧಾರ್ ಕಾರ್ಡು ಮತ್ತೆ ನಿಮ್ದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ಡಾಕ್ಯುಮೆಂಟ್ ಅನ್ನ ರೆಡಿ ಇಟ್ಕೊಂಡು ತಗೊಂಡ್ ಬಂದ್ರೆ ಅರ್ಧ ಗಂಟೆ 1 ಅವರ್ ಒಳಗಡೆ ನಾವು ಅಪ್ಲಿಕೇಶನ್ ಅನ್ನ ಹಾಕಿ ನಿಮ್ಗೆ ಅಕ್ನಾಲೆಜ್ಮೆಂಟ್ ಅನ್ನು ಕೂಡ ಆನ್ ದಿ ಸ್ಪಾಟ್ ನಾವು ಕೊಡ್ತೀವಿ. ಆಮೇಲೆ ಬೇಕಾದ್ರೆ ನೀವೇ ಫಾಲೋ ಅಪ್ ಮಾಡ್ಕೊಳ್ಬಹುದು. ಇಲ್ಲ ಸರ್ ನಮ್ಗೆ ಇಲ್ಲಿ ಫಾಲೋ ಅಪ್ ಮಾಡ್ಕೊಳಕ್ ಆಗಲ್ಲ, ಅಲ್ಲಿ PDO ಅವ್ರ ಹತ್ರ ಎಲ್ಲ ನಾವು ಹೆಣಗ್ಲಿಕ್ಕೆ ಆಗಲ್ಲ, ನೀವೇ ಮಾಡಿಸ್ಕೊಡಿ ಅಂದ್ರೆ ನಮ್ಮ ಆಫೀಸ್ ಕಡೆಯಿಂದಲೇನೆ ನಾವು ಖಾತಾವನ್ನು ಕೂಡ ಮಾಡಿಸ್ಕೊಡ್ತೇವೆ. ಮತ್ತೆ ತುಂಬಾ ಜನ ಪಂಚಾಯತ್ ಅಲ್ಲಿ ಖಾತಾ ಸಿಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂತಲೇನೆ ಈ ವಿಡಿಯೋ ಮಾಡ್ತಾ ಇರೋದು. BBMP ಲಿಮಿಟ್ ಅಲ್ಲಿ ಮಾತ್ರನೇನೆ ಇನ್ನು B ಖಾತೆಯಿಂದ A ಖಾತಾಗೆ ಮಾಡ್ತಾ ಇರೋದು. ನಿಮ್ಗೆ ಯಾವುದೇ ಪಂಚಾಯತ್ ಅಲ್ಲಿ ಖಾತಾ ಕೊಡ್ತಾ ಇಲ್ಲ. A ಖಾತಾ ಬಂದ್ಬಿಟ್ಟು 11A ಬರೋದು ಬಂದ್ಬಿಟ್ಟು ನಿಮ್ಗೆ ಅಪ್ರೂವಲ್ ಆಗಿದ್ರೆ ಮಾತ್ರನೇನೆ. BMRDA, BMICPA ಅವಕ್ಕೆ ಮಾತ್ರನೇನೆ ನಿಮ್ಗೆ, ಮತ್ತೆ ಇದು ಬಯ್ಯಪ್ಪ ಇವಕ್ ಮಾತ್ರನೇನೆ ನಿಮ್ಗೆ 11A ಸಿಗೋದು. ಅದ್ರಿಂದ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಏನು ಪುರಸಭೆ ನಗರಸಭೆ ಹೇಳಿದ್ದಾರೆ ಇನ್ನೂ ಸರ್ಕಾರ, ಬಟ್ ಅದನ್ನ ಇನ್ನು ಅನುಮೋದನೆಗೆ ತಗೋಬರ್ಬೇಕು ಅಂತಂದ್ರೆ ಇನ್ನು ಟೈಮ್ ತಗೊಳುತ್ತೆ. ಯಾರು ಅಷ್ಟು ಅರ್ಜೆಂಟ್ ಬೀಳೋದಕ್ಕೂ ಹೋಗ್ಬೇಡಿ. ಯಾಕಂದ್ರೆ ಪುರಸಭೆ ನಗರಸಭೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಖಾತಾವನ್ನ. ಬಟ್ ಇನ್ನೂ ಯಾಕಂದ್ರೆ ಪುರಸಭೆ ನಗರಸಭೆಯಲ್ಲಿ ಸುಮಾರು ಇನ್ನು ಖಾತಾಗಳೇ ಆಗಿಲ್ಲ. ಯಾಕಂದ್ರೆ ವೆಬ್ಸೈಟೇ ವರ್ಕ್ ಆಗ್ತಾ ಇಲ್ಲ. ನಾನೇ ಹತ್ತತ್ರ 20 ದಿನ ತಿಂಗಳಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಪುರಸಭೆ ನಗರಸಭೆದು ವೆಬ್ಸೈಟ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಮರ್ಜ್ ಮಾಡಿ ಒಂದಕ್ಕೊಂದು ಎಲ್ಲ ಲಿಂಕ್ ಕೊಟ್ಟು ಯಾವುದೇ ಅಪ್ಲಿಕೇಶನ್ಸ್ ಕೂಡ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇಲ್ಲ. ಈ ಸ್ವತ್ತು 1 ವಾರದಿಂದ ಸ್ವಲ್ಪ ಸ್ಲೋ ಇತ್ತು. ಇವಾಗ ನಿನ್ನೆಯಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದರಿಂದ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಸ್ಕೋಬೇಕು, ಯಾರಿಗೆಲ್ಲ ಖಾತಾ ಬೇಕು ಫ್ರೆಂಡ್ಸ್, ಬರೀ ಈ ಸ್ವತ್ತು ಅಲ್ಲ, ನಿಮ್ಗೆ BBMP B ಖಾತಾ ಆಗ್ಬೋದು, ಅಥವಾ BBMP B ಇಂದ A ಖಾತಾ ಆಗ್ಬೋದು, ಅಥವಾ BDA ನಲ್ಲಿ ಆಗ್ಬೋದು ಖಾತಾ, ಅಥವಾ DTCP ಲಿಮಿಟ್ ಔಟ್ಸ್ಕಟ್ಸ್ ಆಫ್ ದ ಸಿಟಿ ರೂರಲ್ ಲಿಮಿಟ್ DTCP ನಲ್ಲಿ ಆಗ್ಬೋದು. ಯಾರಿಗೆಲ್ಲ ಖಾತಾ ಬೇಕು, ಕನ್ವರ್ಷನ್ ಬೇಕು, ಪ್ಲಾನ್ ಅಪ್ರೂವಲ್ ಬೇಕು, ಬೆಸ್ಕಾಂ ಬೇಕು, ಏನೇ ಇದ್ರು ಕೂಡ ನೀವು ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರೆ ಎಲ್ಲಾ ರೀತಿಯ ರಿಯಲ್ ಎಸ್ಟೇಟ್ ಸರ್ವಿಸ್ ಒಂದೇ ಕಡೆ ನಿಮ್ಗೆ ಸಿಗುತ್ತೆ. ನಿಮ್ಗೆ ರಿಯಲ್ ಎಸ್ಟೇಟ್ ಏನೇ ಸರ್ವಿಸ್ ಬೇಕಂದ್ರೂ ಕೂಡ ನಾನು ಕೆಳಗಡೆ ನಂಬರ್ ಹಾಕಿರ್ತೇನೆ. ನನ್ನ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಾ ಇರುತ್ತೆ ನಂಬರು. ಆ ನಂಬರಿಗೆ ಕಾಲ್ ಮಾಡಿ, ಅಥವಾ ಆಫೀಸ್ ಅಡ್ರೆಸ್ ಕೂಡ ಹಾಕಿರ್ತೇನೆ. ನೀವು ಡೈರೆಕ್ಟ್ ಆಫೀಸು ಕೂಡ ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿದ್ರೆ ಎಲ್ಲ ನಿಮ್ಮ ರಿಯಲ್ ಎಸ್ಟೇಟ್ ಏನೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದೊಂದು ಸಿಗುತ್ತೆ. ಫ್ರೆಂಡ್, ನಾನು ಏನೇ ರಿಕ್ವೈರ್ಡ್ ಡಾಕ್ಯುಮೆಂಟ್ ಬೇಕು ಮತ್ತೆ ಅಡ್ರೆಸ್ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇದೆ ಅವರು ಕಾಲ್ ಮಾಡ್ಕೊಂಡು ಆಫೀಸಿಗೆ ಬನ್ನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.